ಬಿಗ್ ಬಾಸ್ ಸೀಸನ್ 11ರ ವಿಜೇತನಾಗಿರುವ ಹನುಮಂತ ಅವರಿಗೆ ಸಿನಿಮಾ ಆಫರ್ ಬಂದಿದೆಯಾ? ಇದರ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ತನ್ನ ಹಾಡು, ತನ್ನ ಮುಗ್ಧತೆ, ತನ್ನ ಸರಳತೆ ಹಾಗೂ ಕಾಮಿಡಿಗೆ ಹೆಸರುವಾಸಿಯಾಗಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ ಹನುಮಂತ ಅವರು ಈಗ ಮತ್ತೊಂದು ರಿಯಾಲಿಟಿ ಶೋ ಅಲ್ಲಿ ಕಾಣಿಸಿಕೊಂಡಿರೋದು ನೀವು ನೋಡೇ ಇದೆ. ಹೌದು, ಅದೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಹನುಮಂತಣ್ಣ ಕೂಡ ಆಯ್ಕೆಯಾಗಿದ್ದರು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅಲ್ಲೂ ಕೂಡ ಹನುಮಂತ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಹಾಗೆ ಕಾಮಿಡಿನೂ ಕೂಡ ಸಖತ್ತಾಗಿ ಮಾಡ್ತಾಯಿದ್ರು ಅಂತಲೇ ಹೇಳಬೇಕು. ಆದರೆ ಈಗ ಇನ್ನೊಂದು ಸುದ್ದಿ ಓಡಾಡ್ತಾ ಇದೆ. ಹೌದು, ಹನುಮಂತ ಅವರಿಗೆ ಸಿನಿಮಾಗಳ ಆಫರ್ಗಳು ಬರ್ತಾ ಇದ್ದಾವೆ ಅಂತ ಸುದ್ದಿ ಸಖತ್ತಾಗಿ ಓಡಾಡ್ತಾ ಇದೆ ಅಂತಲೇ ಹೇಳಬೇಕು. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಹನುಮಂತ ಅವರಿಗೆ ಕೆಲವು ಸಿನಿಮಾಗಳ ಆಫರ್ ಬಂದಿದಂತೂ ನಿಜ ಅಂತೆ. ಆದರೆ ಹನುಮಂತಣ್ಣ ಇದನ್ನು ತಿರಸ್ಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಹನುಮಂತಗೆ ಸಿಂಗಿಂಗ್ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಅಷ್ಟೇ ಆಸಕ್ತಿ ಇದೆ ಅನ್ನಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಹನುಮಂತಣ್ಣ ಸಿನಿಮಾಗಳನ್ನು ರಿಜೆಕ್ಟ್ ಮಾಡಿರಬಹುದು. ಸೊ ಇದರ ಬಗ್ಗೆ ನಿಮಗೇನಿಸುತ್ತೆ? ಈ ಸುದ್ದಿಯು ನಿಜವಾಗಿಯೂ ಇದ್ದರೆ ಅದಕ್ಕೆ ಹನುಮಂತಣ್ಣನೇ ಕ್ಲಾರಿಟಿ ಕೊಡಬೇಕು. ಅಥವಾ ನಿಮಗೆ ಹನುಮಂತಣ್ಣ ಸಿನಿಮಾದಲ್ಲಿ ಆ್ಯಕ್ಟ್ ನೋಡಲು ಬಯಸುತ್ತೀರಾ ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಯಾರೆಲ್ಲ ಹನುಮಂತನ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತಾ ಇರ್ತೀನಿ, ನೋಡ್ತಾ ಇರಿ. ಅಲ್ಲಿವರೆಗೂ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.